ಸುಳಗ ಗ್ರಾಮದ ಜಾತ್ರೆಯಲ್ಲಿ ನಡೆದ ಗಲಾಟೆಯಲ್ಲಿ ಬಾಬುರಾವ್ ಗಡ್ಕರಿ ಲೈಸೆನ್ಸ್ ಇರುವ ಗನ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸಿ ಹೇಳಿದರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಳಗ ಗ್ರಾಮದ ಜಾತ್ರೆಯ ಗಲಾಟೆಯಲ್ಲಿ ಜನರಿಗೆ ಬೆದರಿಸುವ ಉದ್ದೇಶದಿಂದ ಲೈಸೆನ್ಸ್ ಹೊಂದಿದ್ದ ಗನ್ ತೆಗೆದುಕೊಂಡು ಗಾಳಿಯಲ್ಲಿ ಗುಂಡು ಹಾರಿಸಿದ ಕೂಡಲೇ ಆ ಗನ್ ಅವಶ್ಯಕ್ಕೆ ಪಡೆಯಲಾಗಿದೆ ಎಂದರು. ಲೈಸೆನ್ಸ್ ಗನ್ ರದ್ದು ಮಾಡಲು ಸೂಚನೆ ನೀಡಲಾಗಿದೆ. ಶಕ್ತಿ ಪ್ರದರ್ಶನಕ್ಕೆ ಸಾರ್ವಜನಿಕರಿಗೆ ನೀಡಿದ ಗನ್ ಲೈಸೆನ್ಸ್ ದುರುಪಯೋಗ ಪಡಿಸಿಕೊಂಡ್ರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು. ದಿನಾಂಕ 5 ಫೆಬ್ರವರಿ 2026 ಸುಳ್ಗ ಗ್ರಾಮದಲ್ಲಿ ಒಂದು ಜಾತ್ರಾ ನಡೆಯುತ್ತೆ. ಜಾತ್ರೆಯಲ್ಲಿ ಕೆಲವು ಯುವಕರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಘರ್ಷಣೆ ಆಗುತ್ತೆ. ಆ ವಿಚಾರದಲ್ಲಿ ಈಗಾಗಲೇ ಒಂದು ಹರ್ಟ್ ಕೇಸ್ ತಗೊಳ್ಳಲಾಗಿದೆ. ಆ ಘರ್ಷಣೆ ಆಗಿದ್ದಾಗ ಅಲ್ಲೇ ಇರುವುದು ಗ್ರಾಮಸ್ಥರು ಬಾಬುರಾವ್ ಗಡ್ಕರಿ ಇವನು ಅವನು ಲೈಸೆನ್ಸ್ ವೆಪನಿಂದ ಗಾಯನಲ್ಲಿ 2 ಗುಂಡು ಹಾಕಿದ್ದಾರೆ. ಲೈಸೆನ್ಸ್ಡ್ ವೆಪನ್ ಇದೆ ಅದು. ಆದರೆ ಈ ಥರ ಪಬ್ಲಿಕ್ ಪ್ಲೇಸ್ನಲ್ಲಿ ವಿದೌಟ್ ಎನಿ ರೀಸನ್ ಅವರು ಹಾರಿಸಿದ್ದಾರೆ. ಇದು ಒಂದು ಆಫೆನ್ಸ್ ಇದೆ. ಸೊ ಅದಕ್ಕಾಗಿ ಕಾರ್ತಿ ಪೊಲೀಸ್ ಸ್ಟೇಷನ್ನಲ್ಲಿ PSI ಮೃತ್ಯುಂಜಯ ಇವರಿಗೆ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೇಸ್ ದಾಖಲು ಮಾಡಲಾಗಿದೆ. ಸೆಕ್ಷನ್ 125 BNS ಮತ್ತು ಸೆಕ್ಷನ್ 25 ಆಫ್ ಆರ್ಮ್ಸ್ ಆ್ಯಕ್ಟ್ ಇದರಲ್ಲಿ ಸೇರಲಾಗಿದೆ. ಈ ರಿವಾಲ್ವರ್ ಜಪ್ತ್ ಮಾಡಲಾಗಿದೆ. ಇದರಲ್ಲಿ 4 ಲೈವ್ ರೌಂಡ್ಸ್ ಮತ್ತು 2 empty ಕೇಸಸ್ ಕಾರ್ಟ್ರಿಜ್ ಅದು ಕೂಡ ಜಪ್ತ್ ಮಾಡಲಾಗಿದೆ. ಮತ್ತು ಈ ಲೈಸೆನ್ಸ್ ವೆಪನ್ ಏನಿದೆ ಅದು ಕ್ಯಾನ್ಸಲೇಷನ್ಗೆ ಕೂಡ ನಾವು ಪ್ರೊಸೆಸ್ ಈಗ ಶುರು ಮಾಡಿದ್ವಿ. ವಿಲ್ ಕ್ಯಾನ್ಸಲ್ ದಿಸ್ ಲೈಸೆನ್ಸ್. ಯಾರು ಲೈಸೆನ್ಸ್ ಇರಲಿ ಅಥವಾ ಅನ್ಲೈಸೆನ್ಸ್ ಕೂಡ ಇದ್ರೆ ಪಬ್ಲಿಕ್ ಪ್ಲೇಸ್ನಲ್ಲಿ ಈ ಥರ ಶಕ್ತಿ ಪ್ರದರ್ಶನ ಮಾಡೋಕ್ಕೆ ವೆಪನ್ ಬಳಸಿದರೆ ಅವರ ಮೇಲೆ ತಕ್ಷಣ ನಾವು ಕ್ರಮ ತಗೊಳ್ತೀವಿ. ಆ್ಯಂಡ್ ದೇ ಹ್ಯಾವ್ ಟು ಫೇಸ್ ಕ್ರಿಮಿನಲ್ ಟ್ರಯಲ್ ಅವರು ದೇ ಹ್ಯಾವ್ ಟು ಅವರ ಮೇಲೆ ಆಗುತ್ತೆ. ಥ್ಯಾಂಕ್ ಯು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।